ನಾವು ನಮ್ಮತನವನ್ನೇ ಮರಿತಾ ಇದ್ದೀವಿ, ಸಂಸ್ಕೃತಿಯನ್ನ ಮರಿತಾ ಇದ್ದೀವಿ. ಎಷ್ಟು ಆಚರಣೆ ಸಂಪ್ರದಾಯಗಳನ್ನ ಮೂಢನಂಬಿಕೆ ಹೆಸರಲ್ಲಿ ದೂರ ತಳ್ತಿದ್ದೀವಿ. ಅವುಗಳನ್ನ ರೂಢಿಸಿಕೊಳ್ಳೋದನ್ನ ಬಿಟ್ಟು ಒನ್ಸ್ ಅಗೇನ್ ವಿಜ್ಞಾನ ಕಂಡುಹಿಡಿದ ಅದೇ ವಿನೂತನ ಯೋಜನೆಗಳ ಬೆನ್ನು ಬಿದ್ದಿದ್ದೀವಿ. ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲವೂ ಬದಲಾಗಿದೆ. ಊಟ, ತಿಂಡಿ, ನಿದ್ದೆ ಎಲ್ಲದರ ಸಮಯವೂ ಬದಲಾಗಿದೆ. ದುಡಿಯುವಾಗ ದುಡಿಯೋಣ, ಮೊದಲು ಹಣ, ಆಮೇಲೆ ಜೀವನ ಅನ್ನೋದು ಆಧುನಿಕ ಜಗತ್ತಿನ ದಿವ್ಯ ಮಂತ್ರ. ಆದರೆ ಭಾರತದಲ್ಲಿ ಇದೇ ದೊಡ್ಡ ಸಮಸ್ಯೆ ಸೃಷ್ಟಿಸಿದೆ. ಹದಗೆಟ್ಟು ಹೋಗಿರೋ ಪರಿಸರ ಯುವ ಶಕ್ತಿಯ ಸಾಮರ್ಥ್ಯವನ್ನೇ ಕುಂದಿಸುತ್ತಿದೆ. ತುಂಬ ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಅದು ಏನು ಮಾಡುತ್ತೆ ಅಂದರೆ ಫ್ರೀ ರ್ಯಾಡಿಕಲ್ಸ್ ಅಂತ ಅಂತೀವಿ. ಈ ಫ್ರೀ ರ್ಯಾಡಿಕಲ್ಸಿಂದ ಎಷ್ಟೊಂದು ನಮ್ಮ ಜೀವಕೋಶಗಳಿಗೆ ಹಾನಿ ಆಗುತ್ತೆ, ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಪ್ರೂವ್ಡ್ ಆರ್ ಅನ್ಪ್ರೂವ್ಡ್. ಇದರಿಂದ ನಮ್ಮ ದೇಹಕ್ಕೆ ಪ್ರತಿಯೊಂದು ಜೀವಕೋಶಗೂ ಎಫೆಕ್ಟ್ ಆಗುತ್ತೆ. ಹಾಗೆಯೇ ಸ್ಪರ್ಮ್ಗಳಿಗೂ, ವೀರ್ಯಾಣುಗಳಿಗೂ ಸಹ ಎಫೆಕ್ಟ್ ಆಗುತ್ತೆ. ಯುವಕ ಯುವತಿಯರು ಸರಿಯಾದ ಟೈಮಿಗೆ ಊಟ ಮಾಡುತ್ತಿಲ್ಲ. ರೋಗ ಪೀಡಿತ ಯುವ ಜನಾಂಗ ಬೆಳೆಯುತ್ತಿದೆ. ಇನ್ನು ಅವರು ತಿನ್ನುವ ಆಹಾರದಲ್ಲಿ ಜಂಕ್ ಫುಡ್ ಹೆಚ್ಚು. ಪಿಜ್ಜಾ, ಬರ್ಗರ್ ತಿನ್ನುತ್ತಿರುವ ಯುವ ಜನಾಂಗ ಪೌಷ್ಟಿಕ ಆಹಾರವನ್ನೇ ಮರೆಯುತ್ತಿದೆ. ಭಾರತದ ನೆಲಕ್ಕೆ, ಇಲ್ಲಿನ ಜೀವನಕ್ಕೆ ಒಗ್ಗುವ ಆಹಾರವನ್ನೇ ಯುವ ಜನಾಂಗ ದೂರವಿಟ್ಟಿದೆ. ನಪುಂಸಕತ್ವ ಹೆಚ್ಚಲು ಇದೇ ಪ್ರಮುಖ ಕಾರಣ. ಈ ಹೆಚ್ಚಾಗಿ ಸೇವಿಸ್ತಿರೋ ಆಹಾರದಲ್ಲಿ ಹೆಚ್ಚು ಕೊಬ್ಬಿನ ಪ್ರಮಾಣ ಇದ್ದು, ಆ ಕೊಬ್ಬಿನಲ್ಲೂ ಕೂಡ ಟ್ರಾನ್ಸ್ ಫ್ಯಾಟ್ಗಳು ಇದೆ. ಈ ಟ್ರಾನ್ಸ್ ಫ್ಯಾಟ್ಗಳು ತುಂಬ ಖಂಡಿತವಾಗಿ ನಮ್ಮ ಹಾರ್ಮೋನನ್ನು, ಸ್ಪೆಷಲಿ ಪುರುಷನ ಹಾರ್ಮೋನ್ಗಳಿಗೆ ಏರುಪೇರನ್ನು ಉಂಟು ಮಾಡ್ತಾ ಇದೆ. ಟ್ರಾನ್ಸ್ ಫ್ಯಾಟನ್ನು ಕೊಡೋದು ಯಾವುದು ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ನಾವು ಅಲ್ಲಿಗೇ ತಿರ್ಗಾ ಬರ್ತೀವಿ. ಪಿಜ್ಜಾಸ್ ಬರ್ತೀವಿ, ಬರ್ಗರ್ಗಳಿಗೆ ಬರ್ತೀವಿ, ಆಮೇಲೆ ಅತಿಯಾಗಿ ತಿನ್ನುವಂಥ ಚಿಪ್ಸು, ಏರೇಟೆಡ್ ವಾಟರು, ಸಿಗರೇಟ್ಗಳು ಸೇರೋದು, ಇದು ಎಲ್ಲವೂ ಕೂಡ ಇನ್ಫರ್ಟಿಲಿಟಿಗೆ ಕಾರಣ ಆಗ್ತಾ ಇದೆ ಪುರುಷರಲ್ಲಿ. ಇದೆಲ್ಲದರ ಪರಿಣಾಮ ಯುವ ಜನಾಂಗ ಮಕ್ಕಳ ಬಗ್ಗೆ ಇರಲಿ, ಲೈಂಗಿಕತೆಯಲ್ಲೇ ಆಸಕ್ತಿ ಕಳೆದುಕೊಳ್ಳುತ್ತಿದೆ. ಮಕ್ಕಳು ಬೇಡ ಎನ್ನುವವರಷ್ಟೇ ಸಹಜವಾಗಿ ಸೆಕ್ಸ್ ಕೂಡ ಬೇಡ ಎನ್ನುವ ವಿಚಿತ್ರ ಸಮುದಾಯವೊಂದು ತಲೆ ಎತ್ತುತ್ತಿದೆ. ಇಪ್ಪತ್ತು ವರ್ಷದ ಹಿಂದೆ ಮುಂಬೈನಲ್ಲಿ ಒಂದು ಕ್ರಾಂತಿಕಾರಕ ಬ್ಯಾಂಕ್ ಓಪನ್ ಆಗಿತ್ತು. ಅದು ವೀರ್ಯಾಣುದಾನ ಬ್ಯಾಂಕ್. ವೀರ್ಯಾಣು ಬ್ಯಾಂಕ ಎಂದು ನಕ್ಕಿತ್ತು ಭಾರತ. ಹಾಗೆ ನಕ್ಕಿದ್ದವರು ಈಗ ನಗುತ್ತಿಲ್ಲ. ಭಾರತದ ಪ್ರತಿಷ್ಠಿತ ನಗರಗಳಲ್ಲೆಲ್ಲ ಈಗ ವೀರ್ಯಾಣು ಬ್ಯಾಂಕ್ಗಳಿವೆ. ಕಾಲೇಜು ಯುವಕರು ಹೆಚ್ಚಾಗಿ ವೀರ್ಯಾಣುದಾನ ಮಾಡುತ್ತಿದ್ದಾರೆ. ಆದರೆ ವೀರ್ಯಾಣುದಾನ ಎಲ್ಲ ಕೇಸ್ಗಳಲ್ಲೂ ಅನಿವಾರ್ಯ ಅಲ್ಲ. ಈ ಪುರುಷನಲ್ಲಿ ತುಂಬ ಒಂದು ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಇರತಕ್ಕಂಥ ಪುರುಷರಿಗೆ ಒಂದು ವೀರ್ಯಾಣುದಾನ ಬೇಕಾಗುತ್ತೆ. ಬಾಲಿವುಡ್ ನಟ ಜಾನ್ ಅಬ್ರಾಹಂ ಕೂಡ ವೀರ್ಯಾಣುದಾನ ಮಾಡಿದವರಲ್ಲಿ ಒಬ್ಬರು. ಅವರ ವಿಕ್ಕಿ ಡೋನರ್ ಚಿತ್ರ ಕೂಡ ಇಂತಹ ವೀರ್ಯಾಣುದಾನಕ್ಕೆ ಇನ್ನಷ್ಟು ಪ್ರೇರಣೆ ಕೊಟ್ಟಿದೆ. ವೀರ್ಯಾಣುದಾನಿಗಳ ಹೆಸರು ಮತ್ತು ವಿವರಗಳನ್ನು ಮುಟ್ಟಾಗಿಡಲಾಗುತ್ತೆ. ಇದು ಕೂಡ ವೀರ್ಯಾಣುದಾನ ಹೆಚ್ಚುತ್ತಿರುವುದಕ್ಕೆ ಕಾರಣವಾಗಿದೆ. ಯುವಕರಲ್ಲಿ ಇದನ್ನು ನಾವು ಮೋಸ್ಟ್ ಆಫ್ ದಿ ಡೋನರ್ಸನ್ನು ಸೆಲೆಕ್ಟ್ ಮಾಡೋದ್ರಿಂದ ಅದನ್ನು ಯಾರಿಗೂ ಹೇಳೋದಿಲ್ಲ, ಅದನ್ನು ಗುಪ್ತವಾಗಿಟ್ಟಿರ್ತೀವಿ. ಅವ್ರಿಗೊಂದು ಭಯ ಇರುತ್ತೆ, ನಮ್ಮ ಹೆಸರು ಎಲ್ಲಿ ಹೊರಗಡೆ ಬಂದುಬಿಡುತ್ತೋ, ನಾವು ವೀರ್ಯಾಣು ದಾನ ಮಾಡಿದ್ದೀವಿ, ಹೆಸರು ಎಲ್ಲಿ ಬಂದುಬಿಡುತ್ತೋ ಅಂದ್ಬಿಟ್ಟು ಒಂದು ಭಯ ಇರುತ್ತೆ. ಆ ಭಯ ನಾವು ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಟ್ಟರೆ ಖಂಡಿತ ಅವ್ರು ಮುಂದೆ ಬರ್ತಾರೆ. ವೀರ್ಯಾಣುದಾನದಲ್ಲೇ ನಪುಂಸಕತ್ವ ಭವಿಷ್ಯ ಬಯಲು. ಹೌದು, ಇದು 100% ನಿಜ. ವೀರ್ಯಾಣುದಾನ ಪ್ರಕ್ರಿಯೆಯಲ್ಲೇ ನಪುಂಸಕ ಜಗತ್ತಿನ ಮುನ್ಸೂಚನೆ ಸಿಕ್ಕಿದೆ. 70% ಯುವಕರ ವೀರ್ಯವನ್ನ ನಿರಾಕರಿಸಲಾಗುತ್ತಿದೆ. ಕಾರಣ, ಆ ಯುವಕರ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಅಗತ್ಯಕ್ಕಿಂತ ಕಡಿಮೆ ಇದೆ. ಇದೇ ಸ್ಥಿತಿ ಎಲ್ಲಾ ಪುರುಷರಲ್ಲೂ ಆಗುತ್ತೆ ಅನ್ನೋದೇ ಸ್ಕಾಟ್ಲೆಂಡ್ನ ವರದಿಯ ಫಲಶ್ರುತಿ ಮತ್ತು ಮುನ್ನೆಚ್ಚರಿಕೆ. ಇದು ಒಂದು ಪರಿಹಾರವಾದ್ರೆ, ಇನ್ನೊಂದು ಬಾಡಿಗೆ ತಾಯಿ ಪದ್ಧತಿ. ತಮ್ಮದೇ ವೀರ್ಯಾಣುವನ್ನ ಇನ್ನೊಬ್ಬ ಮಹಿಳೆಯ ಗರ್ಭದಲ್ಲಿಟ್ಟು ಬೆಳೆಸುವ ಪ್ರಕ್ರಿಯೆ. ಬಾಡಿಗೆ ತಾಯಿ ಅಥವಾ ಸರಗೇಟ್ ಮದರ್ನ ಕರ್ಕೊಂಡು ಬಂದರೆ ಭಾಳ ಸುಲಭ. ನಾವು ಬೇರೆಯವರನ್ನು, ಫಾರ್ ಎಕ್ಸಾಂಪಲ್ 3ನೇ ವ್ಯಕ್ತಿಯನ್ನು ನಾವು ಬಾಡಿಗೆ ತಾಯಿಯಾಗಿ ಟ್ರೀಟ್ಮೆಂಟ್ ಕೊಡೋದು ಭಾಳ ಕಷ್ಟ.
ಯಾಕೆ ಅಂತ ಅಂದರೆ ಇದಕ್ಕೆ ಸಾಕಷ್ಟು ಲೀಗಲ್ ಹರ್ಡ್ಸ್ ಇರುತ್ತೆ. ಇಷ್ಟೇ ಅಲ್ಲ, ಜನ ದೇವರ ಪೂಜೆ ಬಿಟ್ಟಿದ್ದಾರೆ, ದೇವರನ್ನು ನಂಬುವುದನ್ನು ಬಿಟ್ಟಿದ್ದಾರೆ. ದೇವರಿದ್ದಾನೋ ಇಲ್ವೋ ಅದು ಒಂದು ಮಾನಸಿಕ ಶಾಂತಿಯನ್ನಂತೂ ಕೊಡುತ್ತೆ. ಪೂಜೆ ಮಾಡದಿದ್ರೂ ಪರವಾಗಿಲ್ಲ, ಪ್ರವಾಸ ಹೋಗಿ ಧ್ಯಾನ ಮಾಡಿ ಯೋಗ ಮಾಡಿ ಆಧುನಿಕ ಜೀವನ ಶೈಲಿಯಿಂದ ಹೊರಬನ್ನಿ, ಒತ್ತಡ ಮುಕ್ತರಾಗಿ ಜೀವನವನ್ನು ಆನಂದದಿಂದ ಅನುಭವಿಸಿ ಅನ್ನೋದು ವೈದ್ಯರ ಸಲಹೆ. ನೆಮ್ಮದಿ ಕೊಡೋಂಥ ಜೀವನ ಶೈಲಿ ಅಂದರೆ ಯೋಗ ಮಾಡ್ಬೋದು, ಅಥವಾ ಹಾಲಿಡೇ ಟೂರಿಗೆ ಹೋಗ್ಬೋದು, ಅಥವಾ ಏನಾದ್ರು ಅವರಿಗೆ ಯಾವುದು ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೋ ಆ ಥರ ಒಂದು ರುಟೀನ್ ಹ್ಯಾಬಿಟ್ನ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಇಷ್ಟೆಲ್ಲ ಹೇಳಿದ ಮೇಲೂ ಜನರಿಗೆ ಇದು ಪೂರ್ತಿ ಅರ್ಥವಾಗುತ್ತಿಲ್ಲ. ಲೈಂಗಿಕತೆ ಸೆಕ್ಸ್ ಬಗ್ಗೆ ಮಾತನಾಡುವುದೇ ಮಹಾ ಅಪರಾಧ ಅನ್ನೋ ನಂಬಿಕೆ ಇಂದಿಗೂ ಅನೇಕರಲ್ಲಿದೆ. ಅವರೆಲ್ಲರೂ ಈಗ ಎಚ್ಚೆತ್ತುಕೊಳ್ಳಲೇಬೇಕಿದೆ. ಒಂದು ನೆಮ್ಮದಿಯುತ ವಾತಾವರಣ ನಿರ್ಮಿಸಿಕೊಂಡಾಗ ಮಾತ್ರ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಸಾಧ್ಯ. ಇದು ಒಂದು ರಿಪೋರ್ಟ್ ಅಷ್ಟೇ ಎಂದು ನಕ್ಕು ಸುಮ್ಮನಾದರೆ ಎಚ್ಚರ. ನಮ್ಮ ವಂಶ ನಿರ್ವಂಶವಾಗಲಿದೆ. ಜಗತ್ತು ನಾಶವಾಗೋಕೆ ಪ್ರಳಯವೇ ಆಗಬೇಕಿಲ್ಲ. ಮಕ್ಕಳಾಗದಿದ್ದರೂ ಜಗತ್ತು ಅಂತ್ಯವಾಗುವುದೇ ಎಚ್ಚರ. ನಪುಂಸಕ ಜಗತ್ತು ನಿರ್ಮಾಣವಾಗುವುದು ಬೇಡ. ಇದರಿಂದ ಪಾರಾಗೋದು ಕೂಡ ನಮ್ಮ ಕೈಲೇ ಇದೆ. ಏನ್ ಮಾಡಬೇಕು ಅಂತ ತಿಳ್ಕೊಂಡ್ರಲ್ವಾ? ಇವುಗಳನ್ನೆಲ್ಲ ಫಾಲೋ ಮಾಡಿದ್ರೆ ನಪುಂಸಕ ಜಗತ್ತು ಸೃಷ್ಟಿಯಾಗೋದನ್ನ ನಾವೇ ತಡಿಬಹುದು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.